ಸಾಲ ಅನ್ನೋದು ಹೇಗೋ ಆಗ್ಬಿಟ್ಟಿದೆ. ಅದನ್ನು ತೀರಿಸೋಕೆ ಅನೇಕ ತಂತ್ರಗಳು ಮಂತ್ರಗಳು ಇದಾವೆ, ವಿದ್ಯೆಗಳಿದಾವೆ. ಎಂಡ್ ಆಫ್ ದ ಡೇ ಸಾಲ ತೀರಿಸ್ಬೇಕಂದ್ರೆ ಹಣ ಬರಬೇಕು. ಹಣ ಬರಬೇಕು ಅಂತಂದ್ರೆ ಹಣವನ್ನ ಗಳಿಸ್ಬೇಕು. ಹಣ ಗಳಿಸೋದಕ್ಕೆ ನಾನಾ ಮೂಲಗಳಿದೆ. ಅದರಲ್ಲಿ ಅನೇಕ ಮೂಲಗಳು ನಾವು ವರ್ಕ್ಶಾಪ್ ಅಲ್ಲಿ ಪರ್ಸನಲ್ ಮೀಟ್ ಮಾಡಿದ್ರೆ ಹೇಳ್ಕೊಡ್ತೇನೆ. ವಿಶೇಷವಾಗಿ ಮುಂಬರುವ ವರ್ಕ್ಶಾಪ್ ನಲ್ಲಿ ಹೇಗೆ ಪ್ರತಿ ತಿಂಗಳು ಎಲ್ಲರೂ 2 ಲಕ್ಷ ದುಡಿಯೋದು ಹೇಗೆ ಪ್ರತಿ ತಿಂಗಳು ಹೇಗೆ ಅನಿಸ್ತಿದೆ ನಿಮ್ಗೆ? ಏನಿದೆಲ್ಲ 2 ಲಕ್ಷ ಇದೆಲ್ಲ ಡೂಪ್ ಹೇಳ್ಕೊಡಕ್ಕಾಗಲ್ಲ ರೀ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಸೊ ನನ್ನ ವ್ಯಾಪಾರ ಇದೆ, ಐ ಹ್ಯಾವ್ ದ ಎಲಿಜಿಬಿಲಿಟಿ ಅಂಡ್ ಕ್ರೈಟೀರಿಯಾ ಟು ಟೀಚ್ ಮ್ಯಾನ್. ಸೊ ಅದನ್ನ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಆಮೇಲೆ ಖಂಡಿತವಾಗಿ ಇದು ತುಂಬಾ ಖರ್ಚಾಗೋದಿಲ್ಲ. ಯು ಡೋಂಟ್ ಹ್ಯಾವ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ಈಸ್ ಯುವರ್ ಮೈಂಡ್ ಸೆಟ್ ಓನ್ಲಿ. ನನಗೆ ಯಾವತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದಾಗ ನಾನು ಫಸ್ಟ್ ಹೇಳ್ತೀನಿ, ದುಡ್ಡು ಬೇಡ, ಇದಕ್ಕೆ ನಿಮ್ಗೆ ಬೇಕಾಗಿರೋದು ಮನಸ್ಥಿತಿ ಮಾತ್ರ. ಯಾರಿಗೆಲ್ಲ 2 ಲಕ್ಷ ಪ್ರತಿ ತಿಂಗಳಿಗೆ ಕನಿಷ್ಠ ಮಾಡಲೇಬೇಕು ಅಂತ ಮನ್ಸಿದೆಯೋ ಅವರು ಕಾರ್ಯಾಗಾರಕ್ಕೆ ಬರ್ಬೋದು. ಉಳಿದವರು ರಿಲ್ಯಾಕ್ಸ್ ಚಿಲ್ ನೋಡಿ, ಕಮೆಂಟ್ಸ್ ಕೆಟ್ಟದಾಗ ಏನ್ ಬೇಕು ಅದು ಹಾಕೊಂಡು ರಿಲ್ಯಾಕ್ಸ್ ಆಗಿರಿ ಅಷ್ಟೇ.